ನಾವು ಫ್ಲೋರಿಡಾದ ಪನಾಮ ಅನ್ನೋ ಹತ್ರ ಬಂದಿದ್ದೀವಿ. ಪನಾಮ ಬೀಚ್, ಇದು ಪನಾಮ ಸಿಟಿ. ಇಲ್ಲೂ ತುಂಬ ಚೆನ್ನಾಗಿದೆ ಎಲ್ಲ. ನಾವು ಇಲ್ಲೇ ಒಂದು 3-4 ಡೇಸು ಇಲ್ಲೇ ರೆಸಾರ್ಟ್ ಟೈಪ್ ರೂಮ್ ತೊಗೊಂಡು ಅಲ್ಲೇ ಪ್ರತಿಯೊಂದು ಸ್ಪೆಷಲಿಟೀಸು ರೂಮಲ್ಲೇ ಕೊಟ್ಟಿರ್ತಾರೆ. ಎಲ್ಲ ನೋಡಿಕೊಂಡು ಬೀಚಲ್ಲಿದ್ದು ಮನೆಗೆ ವಾಪಸ್ ಬಂದಿದ್ದು. ಪನಾಮ ಬೀಚಲ್ಲಿದ್ದೀವಿ. ಈ ಬೀಚಲ್ಲಿ ಸಮಯ ಕಳೆದ ತುಂಬ ಆಕ್ಟಿವಿಟೀಸ್ ಎಲ್ಲ ಇಲ್ಲಿದೆ. ಪ್ಯಾರಾಸೆಲ್ಲು ಮತ್ತು ಬೋಟು ಮತ್ತು ವಾಟ್ರ್ ಬೈಕ್ಸು, ಬನಾನಾ ಕ್ಲಚ್ಚು ಎಲ್ಲ ಇದೆ. ನಾವು 2ನೇ ದಿನ ಈ ಪ್ಯಾರಾಸೈಲ್ ಅಂತೇಳಿ ಅಂದರೆ ಪ್ಯಾರಾಚೂಟ್ನ ಬೋಟಿಗೆ ಕಟ್ಕೊಂಡು ನಮ್ಮನ್ನು ಪ್ಯಾರಾಚೂಟಲ್ಲಿ ಕಿಲೋಮೀಟ್ರ್ ಗಟ್ಟಲೆ ಮೇಲೆ ಹಾರಿಸಿ ಕರ್ಕೊಂಡು ಅದಕ್ಕೆ ಹೋಗಿದ್ವಿ. ಅದು ನಮಗೆ ತುಂಬ ಚೆನ್ನಾಗಿ ಹಿಡಿಸ್ತು. ಫಸ್ಟ್ ಅವರು ವಾಟ್ರ್ ಬೈಕಿಗೆ ಬನಾನಾ ಕ್ಲಚ್ಚನ್ನು ಬೋಟ್ ಕರ್ಕೊಂಡು ಹೋಗ್ತಾರೆ. ಅದಂತೂ ತುಂಬ ಭಯಂಕರವಾಗಿತ್ತು. ಅದರಿಂದ ನಾವು ಸೀದಾ ಹೋಗಿದ್ರೆ ಸೆಂಟ್ರಲ್ಲಿ ಸಮುದ್ರದ ಮಧ್ಯದಲ್ಲಿ ಇರೋವಂಥ ಒಂದು ಬೋಟಿಗೆ ಹೋದ್ವಿ. ಅಲ್ಲಿಂದ ಅವರು ನಮಗೆ ಕ್ಲೀನಾಗಿ ಎಲ್ಲ ಇದೆ ಹೇಳಿ ಮತ್ತು ನಮ್ಮ ಪ್ಯಾರಾಚೂಟಲ್ಲಿ ಪ್ಯಾರಾಸೈಲ್ ಅಂತೇಳಿ ಇದು ಮಾಡಿ ನೋಡಿದೆ. ನಾನು ಲಾಸ್ಟ್ ಕೂತಿದ್ದೀನಿ, ನಮ್ಮ ಮಗಳು ಎಲ್ಲ ಕೂತಿದ್ದಾರೆ. ಇದೊಂದು ನಮಗೆ ತುಂಬ ಹೊಸ ಅನುಭವ, ತುಂಬ ಚೆನ್ನಾಗಿತ್ತು. ಸುತ್ತ ಮೇಲೆ ಕರ್ಕೊಂಡೋಗಿ ಆಮೇಲೆ ಬೇಕು ಅಂತ ಸಮುದ್ರದಲ್ಲಿ ಕಾಲು ಟಚ್ ಆಗುವಷ್ಟು 2 ಸರಿ ಡಿಪ್ ಮಾಡಿ ಮತ್ತೆ ಮೇಲೆ ಕೆತ್ತುತ್ತಾರೆ. ಸೊ ಇದು ನನಗೆ ತುಂಬ ಖುಷಿ ಕೊಡ್ತು. ನನಗೆ ಸ್ವಿಮ್ಮಿಂಗ್ ಬೇರೆ ಬರೋಲ್ಲ, ತುಂಬ ಹೆದರಿಕೆ ಇತ್ತು. ಆದರೂ ನಮ್ಮ ಮಳೆಯ ಕೊಟ್ಟ ಧೈರ್ಯದಲ್ಲಿ ನಾನು ಹೋಗಿ ಬಂದೆ. ಒಂಥರ ಚೆನ್ನಾಗಿದೆ ಎಲ್ಲ. ಬಟ್ ಈ ಸರಿ ಅಮೇರಿಕಾ ಟ್ರಿಪ್ಪು ಮರೆಯಾಗಿಲ್ಲ. ಆ ರೀತಿ ತುಂಬ ಚೆನ್ನಾಗಿ ಎಲ್ಲ ರೀತಿ ಎಂಜಾಯ್ಗಳು ಮಾಡಿದ್ವಿ ನೋಡಿ. ಅದೇ ರೀತಿಯಲ್ಲಿ ಸಮುದ್ರದಲ್ಲಿ ಡಿಪ್ ಮಾಡಿ ನಮ್ಮನ್ನು ಮತ್ತೆ ಮೇಲೆ ಕೆತ್ತಿದ್ದಾರೆ. ಅದೊಂದು ಭಾರಿ ಖುಷಿ, ಭಯನೂ ಆಯಿತು, ಅದೇ ರೀತಿ ಅನ್ನೋದು ಖುಷಿನೂ ಆಯಿತು. ಒಂದು ರೀತಿ ಅನುಭವ ಆಯಿತು. ಅಲ್ಲಿಂದ ಮತ್ತೆ ಬೋಟಿಗೆ ರಿವರ್ಸು ನಮ್ಮನ್ನು ತೊಗೊಂಡು ಅದೇ ರೀತಿ ಮತ್ತೆ ಬನಾನಾ ಕ್ಲಚ್ಚಲ್ಲಿ ವಾಟರ್ ಬೈಕನ್ನು ತಂದು ಬೀಚಿಗೆ ಸುಮಾರು ಒಂದು 6 ಜನಕ್ಕೆ ಸುಮಾರು ಒಂದು 50,000 ತನಕ, ಅಂದರೆ ಒಂದು $650 ತನಕ ಪರ್ ಹೆಡ್ $100. ಈ ಪನಾಮ ಬೀಚಲ್ಲಿ ಬಿರುಗಾಳಿ ಬಂದರೆ ಮನೆಗಳು ಸತ ಕೊಚ್ಕೊಂಡು ಹೋಗ್ತವೆ. ಈಗ ಪ್ಯಾರಾಸೈಲ್ ಮಾಡಬೇಕಾದ್ರೆ ಬಿರುಗಾಳಿ ಬಂದು ಬೋಟು ಕೊಚ್ಕೊಂಡು ಹೋಗ್ತಾ ಕೊನೆಗೆ ಅವನೇನು ಮಾಡೋಕ್ಕಾಗದಲ್ಲೇ ಪ್ಯಾರಾಚೂಟ್ನ ಕಟ್ ಮಾಡಿ ಅದರಲ್ಲಿದ್ದ ತಾಯಿ 2 ಮಕ್ಕಳು ಹೋಗಿ ಅದು ಸೇತುವೆ ಕುಡಿದು ಸತ್ತೋದು. ಅಂದರೆ ಇಲ್ಲಾಂದರೆ ಬೋಟಲ್ಲಿದ್ದರು ಅವರು ಸಾಯ್ತಾಯಿದ್ರು. ಅದರಿಂದ ಅವ್ರೇನು ಮಾಡೋದು, ಪ್ಯಾರಾಚೂಟ್ನೇ ಕಟ್ ಮಾಡೋದು. ಆ ರೀತಿ ಅಷ್ಟು ಇಲ್ಲಿ ಬಿರುಗಾಳಿ ಹೊಡೆಯುತ್ತೆ. ಎಕ್ಸಾಂಪಲ್ ನೋಡಿ, ಇಲ್ಲಿ ತೋರಿಸ್ತೀನಿ. ಮನೆಯೇ ಕುಸಿದು ಬಿದ್ದದ್ದು ನೋಡಿ. ಇಲ್ಲಿ ಕಾಣ್ತಾ ಇರೋ ಮನೆ ಬಿರುಗಾಳಿಗೆ ಕುಸಿದು ಬಿದ್ದಿರೋ ಈ ರೀತಿ. ಈ ಸಿಟಿಲಿ ಮೋಸ್ಟ್ ಬಿರುಗಾಳಿ ಟೈಮಲ್ಲಿ ಒಂದು 10-25% ಮನೆಗಳು ಕೊಚ್ಕೊಂಡು ಹೋಗ್ತವೆ. ಅಷ್ಟು ಇದಾಗುತ್ತೆ. ಆದರೆ ಇವರೆಲ್ಲ ಕಾಂಕ್ರೀಟ್ ಮತ್ತು ಸ್ಟೀಲ್ ಯೂಸ್ ಮಾಡಿರೋದ್ರಿಂದ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತವೆ. ಇವು ಸ್ವಲ್ಪ ಉಟ್ಟು ಮತ್ತು ಇದನ್ನು ಯೂಸ್ ಮಾಡ್ತಾರೆ ಜಾಸ್ತಿ. ಅದರಿಂದ ಇಂಥವು ಅಲ್ಲೆಲ್ಲ ಅನ್ನನ್ನೇ ಮಾಡಿಲ್ಲಿದ್ದೀವಿ. ನಾವು ಇದ್ದಿದ್ದು ಇದೇ ಹೋಟ್ಲು. ಸ್ವಿಮ್ಮಿಂಗ್ ಪೂಲು ಇದೆಲ್ಲ ಚೆನ್ನಾಗಿದೆ. ಎಲ್ಲ ಸ್ಪೆಷಲಿಟೀಸು ತುಂಬ ಚೆನ್ನಾಗಿದೆ. ಇಲ್ಲೇ ಪಕ್ಕದಲ್ಲೇ ಬಂದರೆ ಸ್ವಿಮ್ಮಿಂಗ್ ಪೂಲಲ್ಲೂ ಪ್ರತಿದಿನ ಕಳೀತಾ ಇದೆ. ಇದರಲ್ಲಿ ನಮಗೆ ಹಾಟ್ ಡ್ರಿಂಕ್ಸು, ಕೋಲ್ಡ್ ಡ್ರಿಂಕ್ಸು ಎಲ್ಲ ಸಿಗುತ್ತೆ. ಫುಡ್ಡು ಎಲ್ಲ ಇಲ್ಲೇ ಸಿಗುತ್ತೆ.
ಬೀಚ್ ಮತ್ತು ಬೀಚ್ ಕಣ್ಣೆದುರಿಗೆ ಇತ್ತು. ಪಕ್ಕದಲ್ಲೇ ಬೀಚ್ ಇದೆ. ದಿನ ಬೆಳಗಾದರೆ ನಾವು ರೂಮಿಂದ ಡೈರೆಕ್ಟಾಗಿ ಬೀಚ್ ನೋಡ್ಬೋದು. ಬೆಳಗ್ಗೆ ಹೊತ್ತು ವಾಕ್ ಮಾಡ್ತಾಯಿದ್ವಿ, ಸಂಜೆ ವಾಕ್ ಮಾಡ್ತಾಯಿದ್ವಿ, ಎಂಜಾಯ್ ಮಾಡ್ತಾಯಿದ್ವಿ. ಅಲ್ಲಿ ಈ ಸರಿ ಟ್ರಿಪ್ಪು ಫ್ಲೋರಿಡಾದು ಮೆಮೊರಿಯಬಲ್ ಆಗಿತ್ತು. 2 ಸ್ವಿಮ್ಮಿಂಗ್ ಪೂಲ್ ಇದೆ, ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ರೂಮ್ನವ್ರು ನಮಗೆ ಒಂದು ಕೈಗೆ ಒಂದು ಬ್ಯಾಂಡ್ ಕೊಟ್ಟಿರ್ತಾರೆ, ಇದೇ ರೀತಿ ಅದು ಹಾಕ್ಕೊಂಡು ಇಲ್ಲಿ ಓಡಾಡಬೇಕು. ಇದೆಲ್ಲ ಪ್ರೈವೇಟ್ ಪ್ರಾಪರ್ಟಿ ಅಂತ, ಬೇರೆ ರೆಂಟ್ರ್ ಆಗಿಲ್ಲ. ಗೇಟ್ಗಳಿಗೂ ಕೋಡ್ ಕೊಟ್ಟಿರ್ತಾರೆ, ಅದು ಯೂಸ್ ಮಾಡಿ ಹೊರಗಡೆ ಬರಬೇಕು, ಒಳಗಡೆ ಹೋಗ್ಬೇಕು. ಮತ್ತು ಬೀಚಿಂದ ಒಳಗಡೆ ಬರ್ಬೇಕಾದ್ರೆ ಇಲ್ಲೆಲ್ಲ ನೀರಿದೆ, ಬಂದಿದ್ದೀವಿ. ಕೈ ಕಾಲು ತೊಳ್ಕೊಂಡು ಒಳಗಡೆ ಬರಬೇಕಾಗುತ್ತೆ. ಈ ಕಡೆ ಬೀಚ್ ನೀರಿಟ್ಟಿರ್ತಾರೆ.